ಇದು ಶಿವಪುರ ಕೆರೆ. ಇದ್ರ ಜೊತೆ ಬೇರೆ 2 ಕೆರೆಗಳಿಂದ ನೀರು ಬಂದು ನಾಗರ ಕೆರೆಯಲ್ಲಿ ಸೇವ್ ಆಗುತ್ತೆ. ಮತ್ತೆ ರೈನ್ ವಾಟರ್ ಸಹ ನಾಗರ ಕೆರೆಯಲ್ಲಿ ಸೇವ್ ಆಗುತ್ತೆ. ಇದು ದೊಡ್ಡಬಳ್ಳಾಪುರ ಅಲ್ಲೇ ಒನ್ ಆಫ್ ದಿ ಬಿಗ್ಗೆಸ್ಟ್ ವಾಟರ್ ಕನ್ಸರ್ವೇಷನ್ ಪ್ಲಾಂಟ್. ನಮಸ್ಕಾರ ಅಣ್ಣ. ನಮಸ್ಕಾರ. ಈ ಕೆರೆ ಬಗ್ಗೆ ಸ್ವಲ್ಪ ಮಾಹಿತಿ ತಿಳಿಸ್ಕೊಡಿ ನಮಗೆ. ಏನು ಮಾಹಿತಿ ಬೇಕು? ಮೀನು ಬಗ್ಗೆನಾ? ಮೀನಿನ ಬಗ್ಗೆ, ಮತ್ತು ಕೆರೆಗೆ ನೀರು ಯಾವ್ಯಾವ ರೀತಿ ಬರುತ್ತೆ ಅಂತ. ಕೆರೆಗೆ ನೀರು ಮಳೆ ಬಂದಾಗ ಊರು ನೀರೆಲ್ಲ ಬರುತ್ತೆ. ಹಾಂ, ಇವಾಗ ನೀವಿಲ್ಲಿ ಎಷ್ಟು ಮೀನು ಹಿಡಿತೀರಾ? ಒಂದು 200 kg 500 kg ಹಿಡಿತಾ ಇದ್ವಿ. ಮಳೆ ಬಂದಾಗ ನೀರೆಲ್ಲ ಜಮಾ ಆಗುತ್ತೆ, ಸ್ಟೋರ್ ಆಗುತ್ತೆ. ಸ್ಟೋರ್ ಆದಮೇಲೆ ಮಣ್ಣು ಅದನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಮಣ್ಣು ಅಬ್ಸರ್ವ್ ಮಾಡ್ಕೊಳ್ಳಾದ್ಮೇಲೆ ಬೋರ್ ಇಲ್ವಲ್ಲ, ರೀಚಾರ್ಜ್ ಆಗುತ್ತೆ. ರೀಚಾರ್ಜ್ ಆದಮೇಲೆ ಸ್ವಿಚ್ ಐತೆ ಅಲ್ಲಿ, ಆ ಸ್ವಿಚ್ಚನ್ನು ಆನ್ ಮಾಡ್ಕೊಂಡ್ರೆ ಇದು ಪಂಪ್ ಐತಲ್ಲ, ಪಂಪು ಒಳಗೆ ಇಳಿಯುತ್ತೆ ನೀರನ್ನ. ನೀರು ಎಳ್ಕೊಂಡು ನೀರ ಮನೆಗಳಿಗೆ ನೀರು ಸಪ್ಲೈ ಆಗುತ್ತೆ.